ಎಷ್ಟೊತ್ತು ಒಳಗಿರೋ ಆಚೆ ತಳ್ಳು. ಮನೆಯಲ್ಲ ಗಂಡಸ್ರಿಲ್ದಿರುವಾಗ ನನ್ನ ಆಚೆಗೆ ತಳ್ಳಿದ್ರೆ ನಾನು ಹಸಿ ಕಂದು ನೆಟ್ಕೊಂಡು ಎಲ್ಲಿಗೋಗ್ಲಿ? ಅವ್ರು ಬರೋ ತನಕ ಹಸಿ ತಡ್ಕೊಳ್ಳಿ. ಇನ್ನೆಷ್ಟು ತಡೆಯೋದು? ಇವತ್ ಕೊಟ್ಟಾನು ನಾಳೆ ಕೊಟ್ಟಾನು ಅಂತ ಸುಮ್ಮನೆ ಇದ್ರೆ ಗಂಟೆ ನುಂಗಕ್ ನೋಡ್ತಾ ಇದ್ದಾನೆ ನಿನ್ ಗಂಡ. ಕೆಟ್ಟ ಬುದ್ಧಿ ನಂಗಿಲ್ಲ ಏನೋರ. ವಸಿ ತಡ್ಕೊಳ್ಳಿ, ನಿಮ್ ಸಾಲ ತೀರಿಸ್ತೀನಿ. ಆಗುದಿಲ್ಲ ಬುದ್ಧಿ ಐನೋರ. ಈ ಚಳಿಗಾಲದಲ್ಲಿ ಹಸಿ ಬಾಣಂತಿನೂ ಮಗುನು ಬೀದಿಲ್ ನಿಲ್ಸಿದ್ರೆ ಅವ್ರ ಪ್ರಾಣ ಉಳಿದಾತ. ಸಾಲಿ ಬಿಡು. ಹೊಟ್ಟೆ ಗಿಟ್ಟಿಲ್ದೇನೆ ಬಡವ್ರು ಸತ್ತೆಷ್ಟು ಹಳ್ಳಿಗೆ ಒಳ್ಳೇದು. ಬಡವರು ಸತ್ರೆ ಹಳ್ಳಿಗೆ ಒಳ್ಳೇದಾಗಕ್ಕಿಲ್ಲ. ದುಡ್ಡು ದುಡ್ಡು ಅಂತ ಬಡವರ ರಕ್ತ ಇರೋ ತಿಂಗಳಿಗೆ ಸತ್ರೆನೆ ಹಳ್ಳಿಗೆ ಒಳ್ಳೇದಾಗದು. ಮನೆ ಸ್ವಾಧೀನ ಪಡಿಸ್ಕೊಳ್ಳಕ್ಕೆ ಕೋರ್ಟಿನ ಅಪ್ಪಣೆ ತಂದಿದ್ದೀರಾ? ಮುಚ್ಚು ಬಾಯಿ. ನನ್ನ ಹತ್ರ ಸಾಲ ತಗೊಳ್ಳುವಾಗ ಕೋರ್ಟ್ನಿಂದ ಅಪ್ಪಣೆ ತಂದಿದ್ದ? ನಾಯಿ ಹಾಗೆ ನನ್ನ ಮುಂದೆ ನಿಂತು ಕೆಂಚ್ಕೊಂಡೆ. ಈಗ ಲಾ ಪಾಯಿಂಟ್ ಹೊಡಿತ್ಯಾ? ಲೋಕೆಂಗ ಹಾಕೋ ಬೀಗ. ಅದ್ಯಾವನ್ ತಡಿತಾನೆ ನಾನು ನೋಡ್ತೀನಿ. ನಿಮ್ಮನ್ ಯಾರ ಬುದ್ಧಿ ತಡೆಯೋರು ಈ ಹಳ್ಳಿಲಿ? ನಿಮ್ ತಾವ್ ಸಾಲ ಮಾಡದಲ್ಲ, ನನ್ ಬುದ್ಧಿಗೆ ಮೆಟ್ಟ ಹೊಡ್ಕೋಬೇಕು. ನಡಿ ಹೋಗವ. ಈ ಮನೇನು ಈ ಕುಡಿಕೆ ಮಡ್ಕೆನೆ ಇವನ್ ತಲೆ ಮೇಲೆ ಹೊತ್ಕೊಂಡು ಹೋಗಿ. ಹೋಗು. ಆ ಭೂತ ಎಂತ ಸಾಲ ಮಾಡಿದವ್ರು ಯಾರು ಬದುಕವ್ರೆ? ಅವನ್ ಸಾಲ ಸಂಜೆ ನೆಲನಂಗೆ ಗಳಿಗೂ ಬೆಳ್ಕೊಂತಾನೆ ಹೋಗ್ತದೆ. ಹೋಗ್ಲಿ ಬಿಡು. ನನ್ನ ಹಟ್ಟಿ ಹಿತ್ಲಾಗಿರೋ ಗುಡಿಸ್ನಲ್ಲಿರೋ ಮಂಜುನಾಥ ಮಾಡ್ದಂಗಾಗ್ಲಿ. ಯಪ್ಪ ದ್ಯಾವಪ್ಪ, ನೀನೆಂಥ ಮನಸ್ಸನಪ್ಪ, ಎಂಥ ಮನ್ಸಪ್ಪ ನಿಂದು. ಈ ಹಳ್ಳಿಯಾಗೆ ನೀವೊಬ್ರು ದ್ಯಾವ್ರಿದ್ದಂಗೆ. ಛೇ 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 ಛೇ, ಹಂಗೆಲ್ಲ ಅನ್ಬಾರ್ದು. ಈ ಹಳ್ಳಿಯಲ್ಲಿ ಯಾರು ದೇವರಿಲ್ಲ. ಇರೋರು ಇಬ್ರೇ, ಮನುಷ್ಯರು ರಾಕ್ಷಸರು. ಅತ್ತೆ, ಇವತ್ತು ಅವ್ರಿಗೂ ಇಲ್ಲೇ ಅಡಿಗೆ ಮಾಡು. ಏನ್ ದೇವಪ್ಪ, ಹಿಟ್ಗೂ ಬಟ್ಗೂ ನಮ್ಗೆ ಸಾಲದು. ಹಿಂಗ್ ಗತ್ತಿಗೆ ಬಂದವ್ರಿಗೆಲ್ಲ ದಿಕ್ಕಾಗ್ತೀನಿ ಅಂತ ಮನೇಲಿ ಇಟ್ಕೊಂಡ್ರೆ ಮುಂದೆ ನಮ್ಗತಿ ಹೆಂಗೆ ಅಂತ. ಕೊಡೋನು ಕೊಡಿಸೋನು ಎಲ್ಲ ಮಂಜುನಾಥ. ಅವನಿಷ್ಟಂಗೆ ಎಲ್ಲ ನಡೀತೈತೆ ಬಿಡತ್ತೆ. ಹೋಗು. ಭಂಗಿಯ ಸೇದಬೇಕಣ್ಣ, ಅದರ ಗುಂಗಲ್ಲಿ ಮೈಯನೆ ಮರೆಯಬೇಕಣ್ಣ. ಭಂಗಿಯ ಸೇದಬೇಕಣ್ಣ. ಅಂಗವೆಂಬುದೇ ಒಂದು ಚಿಲುಮೆಯ ಕೊಳವೆ, ಇಂಗದ ಆಸೆ ತುಂಬಿದೆ ಒಳಗೆ. ಭಂಗಿಯ ಸೇದಬೇಕಣ್ಣ. ರಂಗಿಂದ ಅದಕ್ಕೆ ಬೆಂಕಿಯ ಹಚ್ಚಿ ಪುಕ್ಕ 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 ಎಳೆದಾಡೋ ಮೆಚ್ಚಿ. ಭಂಗಿಯ ಸೇದಬೇಕಣ್ಣ, ಅದರ ಗುಂಗಲ್ಲಿ ಮೈಯ ಮರೆಯಬೇಕಣ್ಣ. ಭಂಗಿಯ ಸೇದಬೇಕಣ್ಣ. ಕವಿ ಕಟ್ಟಿದ್ರು ಕಪಿ ಮೆಚ್ಚೊಂಗಿರ್ಬೇಕು ಕಣ್ರು. ನಾನ್ ಹೇಳ್ತೀನಿ ಕೇಳ್ರೋ. ಭೂತಯ್ಯನೆಂಬೋ ಭಂಗಿಯ ಸೊಪ್ಪ ಭಸ್ಮವ ಮಾಡಕ್ಕೆ ಬೆಂಕಿ ಹಚ್ಚಪ್ಪ. ಒಗ್ಗಟ್ಟಿನಿಂದ ಎಲ್ಲರೂ ಕೂಡಿ, ಒಗ್ಗಟ್ಟಿನಿಂದ ಎಲ್ಲರೂ ಕೂಡಿ ಮಗ್ಗಲು ಮುರಿಬೇಕು ಸಮಯವ ನೋಡಿ. ಅರ್ಥವಾಯ್ತೇನ್ರೋ? ನಿಮಗೆಲ್ಲಿ ಅರ್ಥವಾಗುತ್ತೆ ಹೆಬ್ಬೆಟ್ಟೊತ್ತೋ ಮಡ್ಡಿ ಸಾಮ್ರಾಣಿಗಳ. ಒಗ್ಗಟ್ಟು ಅಂದ್ರೆ ಒಬ್ಬಟ್ಟು ಅಂತ ತಿಳ್ಕೊತೀರ. ಕುಂಟೆತ್ತ ಕೊಳಚೆ ನೀರೇ ಪಾವನ ಅಂದಂಗೆ ಹಗಲು ರಾತ್ರಿ ಭೂತನ ಮನೆಯಾಗಿ ಬಿದ್ದಿರ್ತೀಯ. ಇಲ್ಲಿ ಬಂದ್ ಪೌರುಷ ಕೊಚ್ಕೋತ್ಯ. ನಾಟ್ಯ ಹಾಕಲ್ಲ ನಿನ್ ಜೀವಕ್ಕೆ. ಜತೆಲ್ ಹುಟ್ಟಿದವ್ರನ್ನೆಲ್ಲ ಕೌರವ ಕೊಂದ್ರು ಅವನ್ ಕಡೆನೆ ಸೇರ್ಕೊಂಡಿದ್ದ ಶಕುನಿ. ಯಾಕೆ? ಅವ್ರ ವಂಶನ ನಿರ್ವಂಶ ಮಾಡಕ್ಕೆ. ಹಂಗೆ ಈ ಶಿಂಗ್ಲಯ್ಯ ಉರುಫ್ ಬುಂಡೆ ಖ್ಯಾತ ಭೂತೈನ ಮನೆ ಸೇರ್ಕೊಂಡಿರೋದು ಅವನ ವಂಶನ ಬುಡು ಸಮೇತ ಕಿತ್ತಾಕಕ್ಕೆ. ಕಿತ್ತಾಕ್ತ್ಯಾ ಅವನ ಮನೆ ಬಚ್ಚತ್ತ ಬೆಳೆದ್ರೆ ಹುಲ್ ಕಿತ್ತಾಕ್ಬೇಕಷ್ಟೇ ಅಲ್ವೋ ಬುಂಡೆ ಖ್ಯಾತ? ಸೀಳ್ ಬಿದ್ದು ಹೊಳೆನೆ ಹೆದರ್ಸಿ ಕಟ್ಟೆ ಹಾಕಿ ಮನೆ ಕಟ್ಕೊಂಡು ಸುತ್ತಮುತ್ತ ಗದ್ದೆ ಮಾಡಿ ಸಾಗುವಳಿ ಮಾಡ್ತಾವನೆ ಆ ಕಾವೇರಮ್ಮನ ಬಾಯಿ ತುತ್ತು ಕಿತ್ಕೊಂಡು. ಅವಳೇ ಏನು ಮಾಡಕ್ ಆಗ್ಲಿಲ್ಲ, ನಿನ್ನಂತ ಅವನ ಕಲೆ ಏನ್ ಮಾಡಕ್ ಆದೀತು? ಸುಮ್ಕೆ ದಮ್ಮೇಳಿ ದಮ್ಮೇಳಿ. ಈ ಶಿಂಗ್ಲಯ್ಯ ಉರುಫ್ ಬುಂಡೆ ಖ್ಯಾತ ಏನು ಅಂತ ಅನ್ನೋದನ್ನ ಕಾಲಕ್ರಮೇಣ ನೀವೇ ತಿಳ್ಕತೀರ.
ಒಂದ್ ಹೊಲಿಗೆ ಹಾಕೋದು ಎಷ್ಟೊತ್ತು? ಆಯ್ತು ಬುದ್ಧಿ. ಉಂಗುಡಿಂದ ಇಮ್ಮಡಿವರೆಗೂ ಇದುವರೆಗೂ 1000 ಹೊಲಿಗೆ ಹಾಕಿವ್ನಿ. ಮುಂಡ್ಕೆಲ್ಲಾರು ಕಿತ್ತು ಹೊಡ್ರೆ ಎಲ್ಲಿ ಹೊಲಿಗೆ ಹಾಕೋದು ಅಂತ ಇವಾಗಲೇ ನೋಡ್ಕೊಂತೀವ್ನಿ. ತಗೊಳ್ಳಿ. ಬುದ್ಧಿ, ಕಾಸು ಕಾಸು ಬೆಂಕಿಲಿ ಕೈ ಕಾಸು ಯಾರ ಹತ್ರ ಕೇಳ್ತಿದ್ಯೋ? ಈ ಮರದ ಕೆಳಗಡೆ ಕೂತ್ಕೊಳ್ಳೋದಕ್ಕೆ ಬಿಟ್ಕೊಟ್ಟಿದ್ದೀನಲ್ಲ, ಅದಕ್ಕೆ ನೀನೇ ನನಗೆ ಸುಂಕ ಕೊಡ್ಬೇಕು. ಹುಷಾರ್. ಕೆಟ್ಟ ಹುಳ, ಅದ್ಗಿಂತೂ ಕೀಡು. ಅವ್ ಸತ್ ಪ್ರಾಣಿ ಕಿತ್ಕೊಂಡ್ ಇವ ಜೀವ ಸಹಿತ ಇರೋನೇ ಕಿತ್ಕೊಂಡ್ ತಿಂತಾನೆ. 2 ಕಿತ ಲಕ್ವ ಹೊಡೆದ್ರು ಪಂಡಿತರಿಗೆ ಒಂದ್ ದಮಡಿ ಕೊಡದೆ ಉಳ್ಕಂಡ. 3ನೇ ಕಿತ ಏನಾದ್ರು ಲಕ್ವ ಹೊಡೀತು, ಬಾಯಿಗೆ ಮಣ್ಣು ಹಾಕೊಂಡು ಹೋಯ್ತಾನೆ. ತವ್ರ ಮನೆ ಕಡೆಯಿಂದ ಇರೋನು ನೀನೊಬ್ಬ. ತಂಗಿ ಮಕ್ಕಳು ಸತ್ತಿದಾರೋ ಬದುಕಿದಾರೋ ಅಂತ ವಿಚಾರಿಸೋದಿಕ್ ಸಹಿತ ಬರೋದಿಲ್ವಲ್ಲ. ಏನ್ ಮಾಡೋದಮ್ಮ, ನೀನ್ ಕೊಟ್ಟಿರೋ ಮನೆ ಅಂತದ್ದು. ಛತ್ರ ಇದು ಭೂತಯ್ಯನ ಅನ್ನ ಛತ್ರ. ಕೋಟಿಗಟ್ಲೆ ಸಂಪಾದನೆ ಮಾಡಿಟ್ಟಿದ್ದಾನೆ ಭೂತಯ್ಯ, ಊರ್ನವರೆಲ್ಲ ತಿಂದು ತೇಗ್ಲಿ ಅಂತ. ಛೇ, ನಾಚಿಕೆ ಇರ್ಬೇಕಪ್ಪ ಕಂಗಾಳಿಗಳಿಗೆ. ಕೂತ್ಕೋ ಅಣ್ಣ, ಕೂತ್ಕೋ. ಕೂತ್ಕೋ. ಕೇಳ್ಕೊತಾ ಇದ್ದಾಳೆ ತಂಗಿ, ಕೂತ್ಕೊಂಡು ತಿನ್ನು. ಗಿರಿಜಾ, ಒಂದುಂಡೆ ಬೆಣ್ಣೆ ಹಾಕು, ಒಂದ್ ಕೊಡ ಹಾಲು ಸುರಿ. ನನ್ನ ನೋಡಿ 3 ವರ್ಷ ಆಗಿತ್ತು, ಅದಕ್ಕೋಸ್ಕರ ಬಂದ ಅಣ್ಣ. ಪುಕ್ಸಟ್ಟೆ ಅನ್ನ ಸಿಕ್ಕೋ ಮನೆಗೆ ನುಗ್ಗಿ ತಿಂದು ತೇಗೋದಿಕ್ಕೆ 106 ಕುಂಟೆಂಬ ಸಿಕ್ಕುತ್ತೆ ನೆಂಟ್ರಿಗೆ. ಅವ್ರನ್ನ 100 ಮೈಲಿ ದೂರ ಇಟ್ಟಿರ್ಬೇಕು, ತಿಳ್ಕೊ. ಇದೇನು ಘಮ್ ಅಂತ ವಾಸನೆ ಬರ್ತಾ ಇದೆ ಸಾರು? ನಿನಗೆ 100 ಸಲ ಹೇಳಿದ್ರು ತಿಳ್ಕೊತಾ ಇಲ್ಲ. ಬೇಳೆನ ಕುದಿಸ್ದೆ ಸಾರು ಮಾಡಿದ್ರೆ 3 ದಿವಸ ಆದ್ರೂ ಕಬ್ಬಿನ ಹಾಲಿದ್ದಾಗಿರುತ್ತೆ. ಬೇಳೆನ ಕುದಿಸಿ ಸಾರು ಮಾಡಿದ್ರೆ 4ನೇ ದಿವಸಕ್ಕೆ ಹಳಸೋಗುತ್ತೆ. ಗೊತ್ತಾಯ್ತೆ? ಸ್ವಾಮಿ, 500. ಯಾವನವನು? ಯಾಕೋ ಬಡ್ಕೋತ್ಯಾ ಸ್ವಾಮಿ 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 ಅಂತ? ಬುದ್ಧಿ, ಯಾಕೋ 4 ದಿವಸದಿಂದ ನಾಲ್ಗೆ ಕೆಟ್ಟೋಗ್ಬಿಟ್ಟೈತೆ. ಒಸಿ ಹಿಟ್ಟಿನ ಜೊತೆ ನೆಂಚ್ಕೊಳಾಕೆ ಉಪ್ಪಿನಕಾಯಿ ಅಪ್ಪಣೆ ಮಾಡಿಸ್ಬೇಕ್ರ? ಹಾಕ್ತೀನಿ ನೋಡು ಮುಖದ ಮೇಲೆ. ಬಂದ್ ಕೇಳಿದವ್ರಿಗೆಲ್ಲ ಎತ್ತೆತ್ ಕೊಡೋದಕ್ಕೆ ಉಪ್ಪಿನಕಾಯಿ ಚಚ್ಚ ಅಂತ ತಿಳ್ಕೊಂಡಿದ್ದೆ ನನ್ನ ಮನೆ. ಹೋಗೋ. ಚೇ 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 ಚೇ, ಉಪ್ಪಿನಕಾಯಿ ಕೇಳೋನೊಬ್ಬ, ಒಳಗ್ ಕೂತಿ ತಿಂದು ತೇಗೋನೊಬ್ಬ. ಹೀಗೆ ನನ್ನ ಮನೆ ಗುಡಿಸಿ ಗುಂಡಾಂತರ ಮಾಡ್ತಿದ್ರು ಹೆಂಡತಿಗ್ ಬುದ್ಧಿ ಹೇಳ್ದೆ ಎಲ್ಲಿ ಹಾಳಾಗೋಗಿದ್ದಾನೆ ನನ್ನ ಮಗ. ಅಯ್ಯ, ಆಚಾರಿ ಹೆಂಗಿಸ್ತಾನೆ ನೋಡು ಈ ಭೂತಯ್ಯನ ಮಗ. ಅಯ್ಯ, ಹೊಳೆ ತುಂಬಿದ್ರು ಹೆಜ್ಜೆ ಇಲ್ಲ, ಬಡ್ಡಿ ಐದಿಂಗೆ. ಇವನಂಗ್ ಈಜೋ ನೀ ಸುತ್ತಮುತ್ತ ಯಾರು ಇಲ್ಲ. ಭೂಪ ಕಣೋ ಭೂಪ. ಅದು ನಿಜ ಅನ್ನು. ₹3 ಸಿಕ್ತು. ಅರ್ಧ ತೊಲಾನು ಬರೋಲ್ವಲ್ಲೋ ಬಂಗಿ. ಅಯ್ಯೋ, ಅವಳು ಬಂದು ಬಿಡ್ತಾಳೆ. ಇಷ್ಟಾದ್ರೂ ಸಿಕ್ತಲ್ಲ, ನಮ್ ಪುಣ್ಯ. ಬಾಬಾ, ಕದಿಯೋ ಕೆಟ್ಟ ಕೆಲಸ ಬೇರೆ ಕಲ್ತ್ಕೊಂಡ್ಯಾ?
ನನಗ್ ಕಾಣದೆ ನೀನ್ ಬಚ್ಚಿಟ್ಟಿರೋದ್ನ ನಿನಗ್ ಕಾಣದೆ ನಾನ್ ತಗೊಂಡ್ರ ಅದ್ ಕೆಟ್ಟ ಕೆಲ್ಸನಾ? ಪರ್ವಾಗಿಲ್ವಲ್ಲೋ ಹೆಂಡತಿ ಹತ್ರ ಧೈರ್ಯವಾಗಿ ಮಾತಾಡ್ತೀಯಾ? ಸಾರ್ಥಕವಾಯ್ತಪ್ಪ ನನ್ ಶಿಷ್ಯನ ಅದ್ದಕ್ಕೆ. ಪುಟ್ಟಮ್ಮ, ಇದ್ರಲ್ಲಿ ತಪ್ಪೇನು ಇಲ್ಲಮ್ಮ, ಎಲ್ಲ ಪರಮಾತ್ಮನ ಸೇವೆಗೆ ಹೋಗೋ ಕಾಣಿಕೆ. ನೀನೇನ ಕಲ್ಸಿರೋದು ಈ ಬುದ್ಧಿನ? ಇಂಥ ಚಿಲ್ರೆ ಬುದ್ಧಿ ಬರೋದು ಹುಟ್ಟುಗುಣ. ನನ್ ಶಿಷ್ಯರಿಗಿಂತ ಚಿಲ್ರೆ ವಿದ್ಯೆ ನಾ ಕಲ್ಸೋಲ್ಲ. ಸಾಕ್ಷಂಕಿರಯ್ಯ, ಬೀಡಿ ಸೆತ್ತಿದ್ದನ್ಗೆ ಬಂಗಿ ಸೆದ್ದ ಕೆಟ್ಟಿದ್ದೆ ಕಲಿಸ್ತೋನೆ ನೀನು. ನಡು, ಹಾಲು ಗೀಲು ಬೇಕಾದ್ರೆ ಬಂದಿಸ್ಕೊಂಡ್ ಕುಡಿ. ಬಂಗಿ ಗಿಂಗಿ ಅಂತ ಮಾತ್ರ ನನ್ ಗಂಡನ್ ಕರ್ಕೊಂಡು ಹೋಗ್ಬೇಡ. ಬೇಡ, ಇಲ್ಲೇ ತಂದ್ ಕೊಡ್ತೀವಿ. ಕೇಸರಿ ಬಾದಾಮಿ ಸಕ್ಕರೆ ಹಾಕಿ ಅರ್ಧ ರಾಮರಸ ಮಾಡ್ಕೊಟ್ಬಿಡು. ಸುಟ್ಟೋನ್ ಕೆಟ್ಟ ಅರ್ಧವನ್ ಮೆರದ ಅಂತ ನಿನ್ ಹೆಸರು ಹೇಳ್ಕೊಂಡು ಹಾಯಾಗಿ ಇಲ್ಲೇ ಕುಡ್ಕೊಂಡ್ ಕೂತಿರ್ತೀವಿ. ಹಂಗೆ ಮಾಡು ಪುಟ್ಟಿ. ಇನ್ಮೇಲೆ ಏನಾರ ನನ್ನ ನೆಟ್ಟಿಗ್ ಬಂದು ನನ್ನ ಎದುರಿಗೆ ನನ್ ಗಂಡನ್ ಕರ್ದ್ಗಿರ್ದೀಯ ಹುಷಾರ್. ಗೊತ್ತಾಯ್ತೇನಯ್ಯ ಬುಂಟಕಾತ, ನನ್ ನೆಂಟಿ ಅದ್ರಲ್ಲಿ ಕರಿಬೇಡ. ಅವಳು ಇಲ್ದಿದ್ದಾಗ ಬಂದ್ ಕರಿ, ನಾನ್ ಬರ್ತೀನಿ. ನಡಿ ಈಗ. ಏನೋ ಇಷ್ಟು ಕಷ್ಟ ಪಟ್ರು ಕೈಗೆ ಬಂದಿದ್ದು ಬಾಯಿಗೆ ಬರದೆ ಹೋಯ್ತಲ್ಲೋ. ನಿನ್ ದುರಾದೃಷ್ಟ, ನನ್ ನೆಂಟಿ ನೋಡ್ಬಿಟ್ಲಲ್ಲ. ಆಚಾರ್ಯ ಮನೆಗೆ ಹೋಗೋಣ. ನಡಿ. ಅಪ್ಪ ಧರ್ಮಸ್ಥಳದ ಮಂಜುನಾಥ ಈ 2 ತಿಂಗಳಿಂದಲೂ ಎತ್ತುಗಳಿಗೆ ತಯಾರಿ ಕೊಟ್ಟು ಪೈಪೋಟಿಲಿ ಈ ವರ್ಷ ಗೆದ್ದೇ ಗೆಲ್ತೀನಿ ಅಂತ ಹೋಗವನೆ. ಜಯ ಕೊಟ್ಟು ಕಾಪಾಡ ನನ್ನ ಮಗನ್ನ.
ವರ್ಷ ಎತ್ತಿನ ಪೈಪೋಟಿಲಿ ಭೂತಯ್ಯನವ್ರ ಮಗ ಅಯ್ಯಪ್ಪನವರೇ ಗೆಲ್ತಾ ಇದ್ರು. ಈ ವರ್ಷ ನನ್ನ ಮಗ ಗುಳ್ಳ ಗೆದ್ದಿದ್ದಾನೆ. ಊರಿನ ಪದ್ಧತಿಯಂತೆ ಗೆದ್ದವರಿಗೆ ಈ ಹೂವಿನ ಮಾಲೆ, ಈ ರೇಷ್ಮೆ ವಸ್ತ್ರ. ಎತ್ತುಗಳು ಪೋಟಿಲ್ ಗೆದ್ದಿದ್ರು, ಬೈರನ ಹೋರಿಗಳು ಮೈ ತುಂಬಿಕೊಂಡು ಲಕ್ಷಣವಾಗಿದವಲ್ಲ. ಬಿತ್ತ ಕಣ್ಣು ಸರಿ. ಎಲ್ಲ ಮಣ್ಣಾ ತಂದಯ್ಯ. ಧರ್ಮಸ್ಥಳಕ್ಕೆ ಹೋಗಿ ಹರಕೆ ಮುಗಿಸ್ಕೊಂಡ್ ಬಾ. ಆಗ್ಲಿ ಕಣಪ್ಪ.